ಸುರುಚಿ ನಮ್ಮ ಚಾನಲಿಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಹೆಸರುಕಾಳು ಉಂಡೆನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿದ್ದು ಸಾಮಗ್ರಿಗಳು: 250 ಗ್ರಾಮ್ ಹೆಸರುಕಾಳು, 100 ಗ್ರಾಮ್ ಬ್ರೌನ್ ಸಕ್ಕರೆ, ಗೋಡಂಬಿ 1 ಕಪ್, ಬಾದಾಮಿ 1 ಕಪ್, ಸ್ಮಾಲ್ ಕಪ್ ಅಳವೆ ಬೀಜ, 4 ಸ್ಪೂನ್ ತುಪ್ಪ. ಹೆಸರುಕಾಳು ಹುರ್ಕೊಳ್ಳೋಣ. ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದೇ ಥರ ಗೋಡಂಬಿ ಮತ್ತು ಬಾದಾಮಿನೂ ಅಷ್ಟೇ ಹುರ್ಕೊಳ್ಳೋಣ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡು ಇಟ್ಕೊಳ್ಳೋಣ. ಅಳವೆ 1 ಕಪ್ ಹುರ್ಕೊಂಡು ಅದು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಎಲ್ಲನೂ ಇವಾಗ ನಾವು ಮಿಕ್ಸಿ ಜಾರಿಗೆ 1 ಬೈ 1 ಹಾಕ್ಕೊಂಡು ದರ ಪುಡಿ ಮಾಡ್ಕೊಳ್ಳೋಣ. ಹೆಸರುಕಾಳು ಪೌಡರ್ ತುಂಬ ಮಾಡ್ಕೋಬಾರ್ದು, ದರ ಬೀಸ್ಕೊಳ್ಳೋಣ. ಇವಾಗ ನೆಕ್ಸ್ಟು ಒಂದು ಕಡಾಯಿ ತೊಗೊಳ್ಳೋಣ. ಅದರಲ್ಲಿ 4 ಸ್ಪೂನು ನಾವು ತುಪ್ಪ ಹಾಕ್ಕೊಳ್ಳೋಣ. ಅದರಲ್ಲಿ ಸೇಮ್ ಪೌಡರ್ ಏನು ಹುಡ್ಕೊಂಡಿದ್ವಿಲ್ಲ, ಬೀಸ್ಕೊಂಡಿದ್ವಲ್ಲ, ಆ ಪೌಡರ್ನ ಅದರಲ್ಲಿ ಹಾಕೋಣ ಪಾತ್ರೆಯಲ್ಲಿ. ನೀರು ಒಂದು ಅರ್ಧ ಕಪ್ಪಷ್ಟು ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿದು ಪೌಡರು ನಾನು ಜರಡಿ ಇಟ್ಕೊಂಡಿದ್ದೀನಿ. ಆ ಪೌಡರ್ನ ಜರಡಿ ಇಟ್ಕೊಂಡಿದ್ದ ಪೌಡರ್ ಮಾತ್ರ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕೋಣ 100 ಗ್ರಾಮು. ಸಕ್ಕರೆ ಕರಗೋಷ್ಟು ನೀರು ಹಾಕಿದ್ದೀನಿ ನಾನು. ಎಲ್ಲನೂ ಮಿಕ್ಸ್ ಮಾಡ್ತಾ ಹೋಗೋಣ ನೀಟಾಗಿ. ಒಂಥರ ಪೇಸ್ಟ್ ಥರ ಆಗುತ್ತೆ ಅದು ಚೆನ್ನಾಗೆ. ಪೇಸ್ಟ್ ಥರ ಆದಮೇಲೆ ಅದ್ರ ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ಕಲರ್ ಚೇಂಜ್ ಆದಮೇಲೆ ನಮ್ಮದು ಉಂಡೆ ಮಾಡೋಕ್ಕೆ ರೆಡಿ ಇದೆ ಅಂತ ಅಂದ್ಕೋಬೇಕು. ಅದ್ರದ್ದು ಉಂಡೆ ಮಾಡೋಕ್ಕೆ ತುಂಬ ಈಸಿ ಇದೆ. ಅದು ನೆಕ್ಸ್ಟು ಉಂಡೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಅಂದರೆ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣೂ ಆಗಬಾರ್ದು, ಮಧ್ಯದಲ್ಲಿ ಸ್ವಲ್ಪ ಕೈಗೆ ಬಿಸಿ ಬಿಸಿ ಹತ್ತಬೇಕು. ಆವಾಗಲೇ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು.
ಗೋಡಂಬಿ ಮತ್ತು ಬಾದಾಮಿ ಏನು ಪೌಡರ್ ಮಾಡ್ಕೊಂಡಿದ್ದಲ್ಲ ಅದ್ರ ಮೇಲ್ಗಡೆ ಜರಡಿ ಇಟ್ಕೊಂಡಿದ್ದೆ, ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಇಡ್ತಾ ಇದ್ದೀನಿ. ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಜೊತೆಯಲ್ಲಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಜೊತೆಯಲ್ಲಿ ಮನೇಲಿ ಮಾಡಿ ಹೇಗೆ ಅನಿಸುತ್ತೆ ಅಂತ ಹೇಳಿ. ನಿಮಗೆ ಇಷ್ಟ ಆಯಿತು ಅಂತ ರೆಸಿಪಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ನನಗೆ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಚೆನ್ನಾಗಿರೋದು ರೆಸಿಪಿಗಳು ಇದ್ದಾವೆ. ಹೀಗೆ ನೀವು ಹೆಲ್ದಿ ಇರೋಣ, ನಾವು ಹೆಲ್ದಿ ಇರೋಣ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್. ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ನಮ್ಮ ಚಾನಲ್ಗೆ ಸುರುಚಿ.